ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಆತ್ಮಿಕತೆಯಲ್ಲಿ ತನ್ನ ಆತ್ಮನ ಮುಖಾಂತರವಾಗಿ ಉತ್ತಮವಾಗಿ ನಡೆಸ್ತಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ದೇವರನ್ನ ಮೆಚ್ಚಿಸುವಂತ ಸಂಗತಿ ಏನೆಂಬುದಾಗಿ ನೀನು ಅರ್ಥ ಮಾಡ್ಕೊಂಡಿದ್ದಿ? ನಾವು ದೇವರನ್ನ ಹೇಗೆ ಮೆಚ್ಚಿಸಬಹುದು? ದೇವರು ನಮ್ಮನ್ನು ಇಷ್ಟಪಡಬೇಕಾದ್ರೆ ನಾವೇನು ಮಾಡಬೇಕು? ಯಾರೋ ಒಬ್ಬರು ನನಗೆ ಹೀಗೆ ಕೇಳಿದ್ರು, ಪಾಸ್ಟರ್ ಅವರೇ, ನಾನು ಪ್ರಾರ್ಥನೆ ಮಾಡಿ ಆದಮೇಲೆ ನಾನು ದೇವರಿಗೆ ಇಷ್ಟ ಆಗ್ತೇನಾ ಅಂಥೇಳಿ ನನಗೆ ಕೇಳಿದರು. ಆದರೆ ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಈಗ ವಾಕ್ಯ ಕೇಳಿಸ್ಕೊಳ್ಳುತ್ತಿರುವಂಥ ನಿಮಗೆ ನಾನು ಕೇಳುವಂಥ ವಿಷಯ ಏನಪ್ಪ ಅಂದರೆ, ದೇವರು ನಮ್ಮನ್ನ ಮೆಚ್ಚಬೇಕಾದ್ರೆ ನಾವು ಏನು ಮಾಡಬೇಕು? ನಾವು ಹೆಚ್ಚಾಗಿ ಪ್ರಾರ್ಥಿಸ್ಬೇಕಾ? ನಾವು ಹೆಚ್ಚಾಗಿ ದೇವರ ವಾಕ್ಯ ಓದಬೇಕಾ? ನಾವು ಹೆಚ್ಚಾಗಿ ನೀತಿವಂತರಾಗಿರ್ಬೇಕಾ? ನಾವು ಹೆಚ್ಚಾಗಿ ಸೇವೆ ಮಾಡಬೇಕಾ? ಅಥವಾ ನಾವು ಹೆಚ್ಚಾಗಿ ಏನಾದರೂ ದೇವರಿಗೆ ಕೊಡಬೇಕಾ? ದೇವರು ಒಬ್ಬನನ್ನ ಮೆಚ್ಚಬೇಕಾದ್ರೆ ಏನು ಮಾಡಬೇಕು? ಹೌದು, ನಾನು ಹೇಳಿದಂತ ಎಲ್ಲಾ ವಿಷಯಗಳು ದೇವರನ್ನ ಮೆಚ್ಚಿಸುವಂತ ಅಥವಾ ದೇವರಿಗೆ ಇಷ್ಟಪಡಿಸುವಂತ ಸಂಗತಿಗಳನ್ನ ಒಪ್ಕೊಳ್ತೇನೆ. ಆದ್ರೆ ನೇರವಾದಂತ ಉತ್ತರ ಏನಾಗಿರ್ತದೆ ಗೊತ್ತಾ? ದೇವರನ್ನ ಹೇಗೆ ಮೆಚ್ಚಿಸಲಿಕ್ಕೆ ಸಾಧ್ಯ ಗೊತ್ತಾ? ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದ 6ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಅಂದ್ರೆ ದೇವರನ್ನ ಮೆಚ್ಚಿಸುವಂತ ಒಂದೇ ಒಂದು ಮಾರ್ಗ, ಅದು ಯಾವ ಮಾರ್ಗ ಅಂದ್ರೆ ನಂಬಿಕೆಯ ಮಾರ್ಗ ಆಗಿರ್ತದೆ. ನಂಬಿಕೆ ಉಳ್ಳವನನ್ನೇ ದೇವರು ಇಷ್ಟಪಡ್ತಾನೆ. ದೇವರನ್ನ ಯಾರು ಹೆಚ್ಚಾಗಿ ನಂಬ್ತಾರೋ ಅವರನ್ನ ದೇವರು ಮೆಚ್ಚುವವನಾಗಿದ್ದಾನೆ. ಯಾಕಂದ್ರೆ ನಾವು ಭಕ್ತರ ಕಾಲದಲ್ಲಿ ಅಥವಾ ಹಳೆ ಎಲ್ಲಾ ಭಕ್ತರಿಗೆ ನಾವೇನಂತ ಹೆಸರು ಕೊಡ್ತೀವಿ ಅಂದ್ರೆ ನಂಬಿಕೆಯ ವೀರರು ಅನ್ನುವಂತ ಹೆಸರನ್ನ ನಾವು ಕೊಡ್ತೀವಿ. ಯಾಕಂತ ಹೇಳಿದ್ರೆ ನಂಬಿಕೆ ಉಳ್ಳವನು ಮಾತ್ರವೇ ದೇವರನ್ನ ಮೆಚ್ಚಿಸುವವನಾಗಿದ್ದಾನೆ, ಅವನು ದೇವರಿಗೆ ಮೆಚ್ಚುಗೆ ಆಗಿರುವಂತವನಾಗಿದ್ದಾನೆ ಎಂಬುದಾಗಿ ವಾಕ್ಯವು ಹೇಳ್ತದೆ. ಮತ್ತೆ ನಾವು ಸಹ ನಂಬುವವರಾಗಿದ್ದೇವೆ. ಹಾಗಾದ್ರೆ ಇವತ್ತು ಪ್ರಿಯ ದೇವ ಮಗುವೆ, ನಾ ಹೇಳುವಂತ ವಿಷಯ ಜಾಗ್ರತೆ ಕೇಳಿಸ್ಕೊ. ನೀನು ದೇವರನ್ನ ನಂಬುತ್ತಾ ಇದ್ದೀಯಾ? ನಿನ್ನ ನಂಬಿಕೆ ಮುಖಾಂತರವಾಗಿ ದೇವರನ್ನ ಮೆಚ್ಚಿಸ್ತಾ ಇದ್ದೀಯಾ? ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ದೇವರು ನಂಬುವಂತ ವಿಷಯಗಳನ್ನ ನಮಗೆ ಕೊಟ್ಟಿದ್ದಾನೆ. ದೇವರು ನಾವು ನಂಬುವಂತ ವಿಷಯಗಳನ್ನ ನಮಗೆ ಕೊಟ್ಟಿದ್ದಾನೆ. ಅವುಗಳನ್ನ ನಂಬಿ ನಾವು ದೇವರನ್ನ ಮೆಚ್ಚಿಸ್ತಾ ಇದ್ದೇವಾ? ಅಥವಾ ದೇವರು ಯಾವುದನ್ನ ನಂಬಬಾರದು ಎಂಬುದಾಗಿ ಹೇಳಿದ್ದಾನೋ ಆ ನಂಬಿಕೆ ಮುಖಾಂತರವಾಗಿ ಅಥವಾ ಅವುಗಳನ್ನ ನಂಬುವುದ್ರ ಮುಖಾಂತರವಾಗಿ ದೇವರನ್ನ ಮೆಚ್ಚಿಸ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೋ? ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ನಂಬಿಕೆ ಇಲ್ಲದೆ ದೇವರು ಮೆಚ್ಚಲ್ಲ, ದೇವರು ಮೆಚ್ಚಲ್ಲ, ದೇವರು ಮೆಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀನು ದೇವರನ್ನ ನಂಬುತ್ತಾ ಇದ್ದೀಯಾ? ನೀನು ನಿನ್ನ ಜೀವನದಲ್ಲಿ ದೇವರನ್ನ ನಂಬುತ್ತಾ ಇದ್ದೀಯಾ? ಈ ದೇವರನ್ನ ನಂಬುತ್ತಾ ಇದ್ದೀಯಾ ಅನ್ನುವಾಗ ಇದು ಬಹಳ 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 ಮುಖ್ಯವಾದಂತ ಪ್ರಶ್ನೆ ಆಗಿರ್ತದೆ. ಯಾಕಂದ್ರೆ ನಾವೇನ್ ಮಾಡ್ತೇವೆ, ದೇವರ ನಂಬಿಕೆ ಇಲ್ಲದೆ ನಮ್ಮ ಜೀವನವನ್ನೇ ಕಳೆದು ಬಿಡ್ತೇವೆ. ನಾವು ದೇವರ ಮೇಲಾಣ ನಂಬಿಕೆ ಇಲ್ಲದೆ ನಮ್ಮ ಜೀವನವನ್ನೇ ಕಳೆದು ಬಿಡ್ತೇವೆ. ಆದ್ರೆ ನಾವು ನಂಬಿಕೆ ಇಟ್ಕೊಂಡು ಒಂದು ಕ್ಷಣದಲ್ಲಿ ನಾವು ದೇವರ ಕಾರ್ಯಗಳನ್ನ ನೋಡ್ಲಿಕ್ಕೆ ಬಯಸೋದಿಲ್ಲ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ನಾ ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೋ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸಲು ಅಸಾಧ್ಯ ಆಗಿರುವಾಗ ನೀನು ದೇವರನ್ನ ನಂಬುತ್ತಾ ಇದ್ದೀಯಾ? ನೀನು ದೇವರನ್ನ ನಂಬುತ್ತಾ ಇದ್ದೀಯಾ? ನೀವು ಹೇಳ್ಬೋದು, ಪಾಸ್ಟರ್ ಅವರೇ, ನಾವು ದೇವರನ್ನ ನಂಬ್ತೇವೆ, ದೇವರೊಬ್ಬನೇ ಜೀವವುಳ್ಳವನು, ಆತನೇ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ, ಆತನೇ ನಮ್ಮನ್ನ ಪರಲೋಕ ಕರ್ಕೊಂಡು ಹೋಗ್ತಾನೆ, ಇದನ್ನ ನಾವು ನಂಬ್ತೇವೆ ಅಂತೇಳಿ ನೀವು ಹೇಳ್ಬೋದು. ದೇವರನ್ನ ನಾವೆಲ್ಲರೂ ಹೀಗೆ ನಂಬ್ತೇವೆ. ಆದ್ರೆ ದೇವರು ನಮ್ಮ ಜೀವಿತದಲ್ಲಿ ಇಂದು ಮಾಡುವಂತ ಎಲ್ಲಾ ಕಾರ್ಯಗಳನ್ನ ನಾವು ನಂಬಿದ್ದೇವಾ? ಯಾಕಂದ್ರೆ ನಾವು ದೇವರನ್ನ ನಂಬ್ತೇವೆ, ಸರಿ, ಒಪ್ಕೊಳ್ತೇವೆ. ಆದ್ರೆ ದೇವರ ಎಲ್ಲಾ ಸಂಗತಿಗಳನ್ನ ನಾವು ನಂಬ್ತಾ ಇದ್ದೇವಾ? ದೇವರ ಎಲ್ಲಾ ಸಂಗತಿಗಳನ್ನ ನಾವು ನಂಬ್ತಾ ಇದ್ದೀವ? ನೋಡ್ರಿ, ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಇಷ್ಟವಾದನ್ನ ನಾವು ನಂಬ್ತೇವೆ. ನಾನು ಯೇಸು ಕ್ರಿಸ್ತ ನಂಬಿದ ಪ್ರಾರಂಭದಲ್ಲಿ ಯಾರಾದ್ರೂ ಪ್ರಸಂಗ ಮಾಡುವಾಗ ದೇವರ ಕಾರ್ಯಗಳ ಬಗ್ಗೆ ಹೇಳಿದ್ರೆ ಬಹಳ ಇಷ್ಟಪಡ್ತಾ ಇದ್ದೆ ನಾನು. ಅವರು ಏನಾದರೂ ಬೈಬಲ್ ಬಗ್ಗೆ ಹೇಳೋದಾದ್ರೆ ಅಥವಾ ಇದ್ರ ಬಗ್ಗೆ ಬೈಬಲ್ ವಿವರಣೆಗಳು ಹೇಳೋದಾದ್ರೆ ನನಗೆ ಇಷ್ಟ ಆಗ್ತಿರಲಿಲ್ಲ, ಬಹಳ ಬೋರಿಂಗ್ ಅನಿಸೋದು. ಆಮೇಲೆ ಸ್ವಲ್ಪ ಕಾಲಕ್ರಮೇಣ ನಾನು ಸ್ವಲ್ಪ ಆತ್ಮಿಕವಾಗಿ ಬೆಳೆದಾಗ ನಾನೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಯಾರಾದ್ರೂ ನೀತಿ ವಾಕ್ಯಗಳನ್ನ ಹೇಳಿದ್ರೆ ಬಹಳ ಇಷ್ಟಪಡ್ತಾ ಇದೆ.
ನೀತಿ ವಾಕ್ಯಗಳನ್ನ ಯಾರಾದ್ರೂ ಹೇಳಿದ್ರೆ ಬಹಳ ಇಷ್ಟಪಡ್ತಾ ಇದೆ. ದೇವರಿಗೋಸ್ಕರ ನೀತಿಯಲ್ಲಿ ನಡೆಯೋದು, ದೇವರಿಗೋಸ್ಕರ ಬದುಕೋದು, ಜೀವಿಸೋದು, ಈ ರೀತಿಯಲ್ಲಿ ಮಾತಾಡಿದ್ರೆ ಬಹಳ ಇಷ್ಟಪಡ್ತಾ ಇದೆ. ಆದ್ರೆ ಅದೇ ವ್ಯಕ್ತಿಗಳು ದೇವರು ಇದನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಇಷ್ಟ ಆಗ್ತಿರ್ಲಿಲ್ಲ, ನನಗೆ ಇಷ್ಟಪಡ್ತಿರ್ಲಿಲ್ಲ, ನಾನು ಅದನ್ನ ನಂಬ್ತಾ ಇರಲಿಲ್ಲ. ಆಮೇಲೆ ಮತ್ತೆ ಕಾಲಕ್ರಮೇಣ ಏನು ಮಾಡಿದೆ, ನಾನು ಪುಸ್ತಕಗಳನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪುಸ್ತಕಗಳನ್ನ ಓದುವಾಗ ನನಗೆ ಇಷ್ಟವಾದಂಥ ವಿಷಯಗಳು, ಅಂದರೆ ನನ್ನ ಹೃದಯ ಯಾವ್ದು ಒಪ್ತದೋ, ನನ್ಗೆ ಯಾವ್ದು ಇಷ್ಟ ಆಗ್ತದೋ ಅಂಥ ಪುಸ್ತಕಗಳನ್ನ ಕೊಂಡುಕೊಂಡು ಓದ್ಲಿಕ್ಕೆ ಪ್ರಾರಂಭಿಸಿದೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ಈಗ ಇದೆಲ್ಲ ಬಿಟ್ಬೇಡ, ಪ್ರಸಂಗಿಗಳನ್ನ ಬಿಟ್ಬೇಡ, ಪ್ರಸಂಗ ಮಾಡೋರ್ನ ಬಿಟ್ಬೇಡ, ಮತ್ತೆ ಎಲ್ಲ ಪುಸ್ತಕಗಳನ್ನು ಬಿಟ್ಬೇಡ. ಈಗ ನಾವು ಬೈಬಲ್ನ ತಗೊಂಡು ಬಂದು ಮುಂದೆ ಇಟ್ಕೋಣ. ಬೈಬಲ್ ಅನ್ನುವಂಥದ್ದು ದೇವರ ಕುರಿತ ಅಂತ ಪರಿಪೂರ್ಣವಾದ ವಿಷಯ. ಬೈಬಲ್ನಲ್ಲಿ ಈ ವಿಷಯಗಳು ಬರೆಯಲ್ಪಟ್ಟಿದ್ದಾವೆ. ದೇವರು ಯಾರು, ದೇವರು ಏನ್ ಮಾಡ್ತಾನೆ, ದೇವರಿಗೆ ನಾವೇನ್ ಮಾಡಬೇಕು ಅನ್ನುವಂಥ ಈ ವಿಷಯಗಳು ಸಂಪೂರ್ಣವಾಗಿ ಬರೆಯಲ್ಪಟ್ಟಿದ್ದಾವೆ. ಈಗ ಬೈಬಲಲ್ಲಿ ಬರೆಯಲ್ಪಟ್ಟಂತ ಸಂಪೂರ್ಣವಾದ ವಿಷಯಗಳು ನಾವು ನಂಬ್ತೇವೋ? ನಾವು ನಂಬಲ್ಲ. ಯಾಕಂತ ಹೇಳಿದ್ರೆ ನಮಗೆ ಇಷ್ಟವಾದದ್ದು ಯಾವುದೋ, ನಮಗೆ ಅನುಕೂಲವಾದ ಯಾವುದೋ ಅವುಗಳನ್ನು ನಾವು ನಂಬ್ತೇವೆ ಹೊರತು ಬೈಬಲ್ನ ಪೂರ್ತಿಯಾಗಿ ನಾವು ನಂಬೋದಿಲ್ಲ, ದೇವರನ್ನ ಪರಿಪೂರ್ಣವಾಗಿ ನಂಬೋದಿಲ್ಲ. ಪಾಸ್ಟರ್ ಅವರೇ, ದೇವರನ್ನ ಪರಿಪೂರ್ಣವಾಗಿ ಅಥವಾ ಸಂಪೂರ್ಣವಾಗಿ ನಂಬೋದಂದ್ರೆ ಏನು? ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ನಾವೆಲ್ಲರೂ ನಂಬ್ತೇವೆ ದೇವರು ನಮ್ಮನ್ನ ರಕ್ಷಿಸಿದಾನಂತೇಳಿ. ಆದ್ರೆ ನಮ್ಮಲ್ಲಿ ಬಹುತೇಕ ಜನರು ದೇವರು ನಮ್ಮ ಸಂಗಡ ಇದ್ದಾರಂದ್ರೆ ನಂಬಲ್ಲ. ಕೆಲವರು ನಮ್ಮ ಸಂಗಡ ದೇವರಿದ್ದಾರಂತೇಳಿ ನಂಬ್ತಾರೆ, ಆದ್ರೆ ಆ ದೇವರು ನಮ್ಮನ್ನ ಕಾಪಾಡ್ತಾನೆ ಅನ್ನೋದನ್ನ ನಂಬಲ್ಲ. ಆ ದೇವರು ನಮ್ಮನ್ನ ನಡೆಸ್ತಾನೆ ಅನ್ನುವಂಥದ್ದನ್ನ ನಂಬಲ್ಲ. ಆ ದೇವರು ನಮಗೆ ಜ್ಞಾನ ಕೊಡ್ತಾನೆ ಅನ್ನೋದನ್ನ ನಂಬಲ್ಲ. ಆ ದೇವರು ನಮಗೆ ಎಲ್ಲವನ್ನ ಕೊಡ್ತಾನೆ ಅನ್ನೋದನ್ನ ನಂಬಲ್ಲ. ಅಂದ್ರೆ ಅವರವರಿಗೆ ಇಷ್ಟವಾದನ್ನ ದೇವರಲ್ಲಿರುವಂತ ಸಂಗತಿಗಳನ್ನ ತಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಂಬ್ತಾರೆ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ. ನೀನು ವಿಶ್ವಾಸಿ ಆಗಿರುವಾಗ, ನೀನು ದೇವರ ಮಗು ಆಗಿರುವಾಗ ದೇವರು ನಿನ್ನಿಂದ ಏನ್ ಬಯಸ್ತಾನೆ, ಏನನ್ನ ಬಯಸ್ತಾನೆ ಅಂದ್ರೆ ದೇವರನ್ನ ಸಂಪೂರ್ಣವಾಗಿ ನೀನು ನಂಬಬೇಕು. ದೇವರನ್ನ ನೀನು ಸಂಪೂರ್ಣವಾಗಿ ನಂಬಬೇಕು. ದೇವರು ಹೌದು, ಆತನ ದೇವರಾಗಿದ್ದಾನೆ, ಅದನ್ನು ಪೂರ್ತಿಯಾಗಿ ನಂಬು. ಹೌದು, ದೇವರ ಸ್ವಭಾವಗಳು, ಆತನು ಸರ್ವಶಕ್ತನು, ಆತನು ಸರ್ವಜ್ಞಾನಿ, ಆತನು ಸರ್ವವ್ಯಾಪ್ತಿ, ಆತನು ಸಮಸ್ತವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು, ಅದನ್ನು ನಂಬು. ಮತ್ತೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೋ, ದೇವರು ಮಾಡುವಂತ ಪ್ರತಿ ಕಾರ್ಯಗಳನ್ನು ನಾವು ನಂಬಬೇಕು. ಪ್ರಿಯ ದೇವ ಮಗುವೆ, ಇವತ್ತೇನಾಗಿದೆ ಅಂದ್ರೆ ನಮಗೆ ಇಷ್ಟವಾದನ್ನು ಮಾತ್ರ ನಾವು ನಂಬಿಕೊಂಡು ಹೊರಟ್ಬಿಟ್ಟಿದ್ದೇವೆ. ಹಾಗಾದ್ರೆ ನಿಜ ಹೇಳಬೇಕಾದ್ರೆ ದೇವರನ್ನ ನಾವು ಒಂದೊಂದು ಭಾಗದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ನಂಬುವವರಾಗಿದ್ದೇವೆ ಹೊರತು ನಾವು ದೇವರನ್ನ ಸಂಪೂರ್ಣವಾಗಿ ನಂಬುವವರಾಗಿಲ್ಲ. ನನ್ನ ಸ್ನೇಹಿತರು ಕೆಲವರು ಇದ್ದಾರೆ, ದೇವರ ವಾಕ್ಯ ಅವ್ರು ಬಲವಾಗಿ ನಂಬ್ತಾರೆ, ಆದ್ರೆ ಪ್ರಾರ್ಥನೆ ಉಪವಾಸ ನಂಬಲ್ಲ. ನನಗೆ ಇನ್ನೂ ಕೆಲವು ಸ್ನೇಹಿತರಿದ್ದಾರೆ, ಅವರು ದೇವರ ವಾಕ್ಯಗಳನ್ನ ಬಲವಾಗಿ ಬೋಧಿಸ್ತಾರೆ, ದೇವರ ಬಲವನ್ನ ನಂಬಲ್ಲ. ಕೆಲವರು ಬರೀ ರಕ್ಷಣೆನ ಮಾತ್ರ ನಂಬ್ತಾರೆ, ಮಿಕ್ಕ ಸಂಗತಿಗಳು ನಂಬಲ್ಲ. ಕೆಲವರು ಬರೇ ವರಗಳು ನಂಬ್ತಾರೆ, ಮಿಕ್ಕದನ್ನ ನಂಬಲ್ಲ. ಕೆಲವರು ಬರೀ ಅನ್ಯ ಭಾಷೆ ನಂಬ್ತಾರೆ, ಮಿಕ್ಕದನ್ನ ನಂಬಲ್ಲ. ಕೆಲವರು ಬರೀ ಅದ್ಭುತಗಳು ನಂಬ್ತಾರೆ, ಮಿಕ್ಕದನ್ನ ನಂಬಲ್ಲ. ಪ್ರಿಯ ದೇವ ಮಗುವೆ, ಹಾಗಾದ್ರೆ ನೀನು ಅವರ ಹಾಗೆ ಇರ್ತೀಯಾ? ದೇವರು ನಿನಗೆ ಅದೇ ಕಲಿಸ್ಕೊಡ್ತಾ ಇದ್ದಾನ? ದೇವರು ನಿನಗೆ ಹಾಗೆ ಇರ್ಲಿಕ್ಕೆ ಹೇಳ್ತಾ ಇದ್ದಾನ? ಇಲ್ಲ, ನೀನು ದೇವರದನ್ನ ಸಂಪೂರ್ಣವಾಗಿ ನಂಬು. ಯಾಕಂದ್ರೆ ನಿನ್ನ ತಂದೆ ನಿನಗಾಗಿ ಮಾಡುವಂಥದ್ದನ್ನ, ನಿನ್ನ ಪ್ರೀತಿಯ ಅಪ್ಪನು ನಿನಗಾಗಿ ಮಾಡುವಂಥದ್ದನ್ನ ಪರಿಪೂರ್ಣವಾಗಿ ನಂಬು. ನಿನ್ನ ದೇವರು ಏನಾಗಿದ್ದ, ನಿನ್ನ ದೇವರು ಹೇಗಿದ್ದ, ನಿನ್ನ ದೇವರು ಏನ್ ಮಾಡ್ಲಿಕ್ಕಿದ್ದಾನೆ, ದೇವರ ಪರಿಪೂರ್ಣತೆಯನ್ನ ನಂಬು. ನೀನು ಹೋಗುವಾಗ ಆತನೇನ್ ಮಾಡ್ತಾನೆ, ನೀನು ಕೂರುವಾಗ ಆತನೇನ್ ಮಾಡ್ತಾನೆ, ನಿನ್ನನ್ನು ಹೇಗೆ ನಡೆಸ್ತಾನೆ, ನಿನ್ನನ್ನು ಹೇಗೆ ಬಲಪಡಿಸ್ತಾನೆ, ನಿನ್ನನ್ನು ಹೇಗೆ ಸಂತೈಸ್ತಾನೆ, ನಿನ್ನನ್ನು ಹೇಗೆ ತೋಳಲ್ಲಿ ಎತ್ಕೊಳ್ತಾನೆ, ಎಲ್ಲವನ್ನು ನಂಬು. ನಿನ್ನ ಪ್ರೀತಿಯ ತಂದೆ ನಿನಗಾಗಿ ಮಾಡುವಂತ ಎಲ್ಲ ವಿಷಯಗಳನ್ನ ನಂಬು. ಮನುಷ್ಯನ ಹಾಗೆ, ಅವರ ಹಾಗೆ, ಇವರ ಹಾಗೆ ಸ್ವಲ್ಪ ಸ್ವಲ್ಪ ನಂಬಲಿಕ್ಕೆ ಹೋಗ್ಬೇಡ. ದೇವರನ್ನ ಸಂಪೂರ್ಣವಾಗಿ ನಂಬು. ನಿನ್ನ ಕರ್ತ ನಿನಗಾಗಿ ಏನ್ ಮಾಡ್ಲಿಕ್ಕಿದ್ದಾನೆ, ನಿನ್ನ ಕರ್ತ ನಿನಗಾಗಿ ಹೇಗೆ ಬಲಪಡಿಸ್ಲಿಕ್ಕಿದ್ದಾನೆ, ನಿನ್ನ ಕರ್ತ ನಿನ್ನನ್ನು ಹೇಗೆ ಮುಂತಕೊಂಡು ಹೋಗ್ಲಿಕ್ಕಿದ್ದಾನೆ, ನಿನ್ನ ದೇವರು ನಿನ್ನ ಕರ್ತ ನಿನ್ನ ಹೇಗೆ ಮೇಲೆತ್ತುತ್ತಾನೆ, ಈ ಎಲ್ಲ ವಿಷಯಗಳನ್ನ ನಂಬು. ಪ್ರಿಯ ದೇವ ಮಗುವೆ, ಯಾಕಂದ್ರೆ ದೇವರನ್ನ ಸಂಪೂರ್ಣವಾಗಿ ನಾವು ನಂಬಬೇಕು. ದೇವರನ್ನ ಬರೇ ಸ್ವಲ್ಪ ಸ್ವಲ್ಪ ನಂಬೋದಲ್ಲ. ಒಂದು 10%, 5%, 15%, 20%, 50%, 75% ಹೀಗೆ ನಂಬೋರಲ್ಲ ನಾವು. ನಾವು ದೇವರನ್ನ 100ಕ್ಕೆ 100% ನಾವು ನಂಬಬೇಕು. ದೇವರನ್ನ 100ಕ್ಕೆ 100% ನಂಬುವಂತ ವಿಶ್ವಾಸಿಗಳು ನಾವು ಆಗ್ಬೇಕು. ಪ್ರಿಯ ದೇವ ಮಗುವೆ, ಪ್ರಿಯ ದೇವ ಮಗುವೆ, ಹೇಳೋ ಜಾಗ್ರತೆ ಕೇಳಿಸ್ಕೋ. ನಿನಗಿಷ್ಟವಾದನ್ನ ಮಾತ್ರ ನೀನು ನಂಬೋದಲ್ಲ. ನಿನಗೆ ಕಷ್ಟ ಆಗುವಂಥದ್ದು ಯಾರಾದ್ರೂ ಹೇಳಿದ್ರೆ ಅದನ್ನು ಒಪ್ಕೊಳ್ಳದೆ ಹಾಗೆ ಹೋಗೋದಲ್ಲ. ಇಲ್ಲ,
ದೇವರ ವಿಷಯಗಳನ್ನ ಪೂರ್ತಿಯಾಗಿ ನಂಬು, ದೇವರ ಸಂಗತಿಗಳನ್ನ ಪರಿಪೂರ್ಣವಾಗಿ ನಂಬು. ದೇವರು ನಿನ್ನನ್ನ ಶ್ರೇಷ್ಠವಾಗಿ ಆಶೀರ್ವದಿಸ್ತಾನೆ. ಇದನ್ನ ಮಾತ್ರ ನೀನು ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ಜನರು ಪರಿಪೂರ್ಣವಾಗಿ ನಿನ್ನ ನಂಬುವಂತೆ ನಡೆಸಪ್ಪ. ಪರಿಪೂರ್ಣವಾಗಿ ನಿನ್ನ ನಂಬುವಂತೆ ನಡೆಸು ಪರಿಶುದ್ಧನೇ. ಪರಿಪೂರ್ಣವಾಗಿ ನಿನ್ನ ನಂಬಿ ನಿನಗಾಗಿ ಬದುಕುವಂತೆ ಸಹಾಯ ಮಾಡಪ್ಪ. ನಿನ್ನ ಮಕ್ಕಳನ್ನ ಆಶೀರ್ವದಿಸಪ್ಪ. ನಿನ್ನ ಮಕ್ಕಳನ್ನ ಬಲಪಡಿಸು ದೇವರೇ. ನಿನ್ನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಕರ್ತನೆ. ನಿನ್ನ ಶ್ರೇಷ್ಠ ಆಶೀರ್ವಾದ ನಿನ್ನ ಮಕ್ಕಳ ಮೇಲೆ ನೆಲೆಗೊಂಡಿರ್ಲಪ್ಪ. ನಿನ್ನ ಜನರು ನಿನ್ನನ್ನೇ ಅಂಟಿಕೊಂಡು ನಿನಗಾಗಿ ಬದುಕಿ ನಿನಗಾಗಿ ದೊಡ್ಡ ಸಾಕ್ಷಿಗಳಾಗಿ ಎದ್ದೇಳಲಿ ಕರ್ತನೆ. ಆಶೀರ್ವದಿಸು, ಬಲಪಡಿಸು. ಎಲ್ಲವನ್ನೂ ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.